ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದು ಮಳೆಗಾಲದಲ್ಲಿ ಪ್ರವಾಸಿಗರ ಹಾಟ್ಸ್ಪಾಟ್. ಆದರೆ ಇತ್ತೀಚೆಗೆ ಮಳೆಗಾಲದಲ್ಲಿ ಇಲ್ಲಿಗೆ ಪ್ರವಾಸಕ್ಕೆ ತೆರಳುವವರು ಪ್ರವಾಸಿಗರ ಹಿಂದೇಟು ಹಾಕ್ತಿದ್ದಾರೆ. ಆದೀಗ ಅಲ್ಲಿನ ಪ್ರವಾಸೋದ್ಯಮ ಮತ್ತೆ ಮೈಕೊಡವಿ ಎದ್ದು ನಿಂತಿದೆ. ಅಷ್ಟಕ್ಕೂ ಯಾವುದಾ ಟೂರಿಸ್ಟ್ ಸ್ಪಾಟ್ ಅಂತೀರಾ? ತೋರಿಸ್ತೀವಿ ನೋಡಿ. ಮಡಿಕೇರಿ ಸೌಂದರ್ಯ ಮತ್ತು ಶೌರ್ಯ ಭೂಮಿ, ಮುತ್ತಿಕ್ಕುವ ಮಂಜಿನ ಹನಿ, ಮಳೆಯಿಂದಾಗಿ ಹಸಿರಿನಿಂದ ಆವೃತ ಬೆಟ್ಟಗುಡ್ಡಗಳು, ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲಪಾತಗಳು, ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಮುದ, ಪ್ರವಾಸಿಗರಿಗೆ ಸ್ವರ್ಗ. ಮಳೆಗಾಲದಲ್ಲಿನ ಈ ಪ್ರಕೃತಿ ಸೊಬಗನ್ನ ನೋಡಲು ಪ್ರವಾಸಿಗರು ಹರಿದು ಬರ್ತಿದ್ದಾರೆ. 2023ರಲ್ಲಿ ಪ್ರವಾಸೋದ್ಯಮ ಚೇತರಿಸಿತ್ತು. ಆ ವರ್ಷ ಭರ್ತಿ 43 ಲಕ್ಷ ಮಂದಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡಿದ್ರು. ಆದರೆ 2024ರಲ್ಲಿ ಮಾತ್ರ ಪ್ರವಾಸೋದ್ಯಮಿಗಳ ಪಾಲಿಗೆ ನೀರಸವಾಗಿತ್ತು. ಈ ವರ್ಷದ ಆರಂಭಿಕ 5 ತಿಂಗಳು ಪ್ರವಾಸಿಗರು ಇತ್ತ ಸುಳಿದಿರಲಿಲ್ಲ. ಆದ್ರೀಗ ಪ್ರವಾಸೋದ್ಯಮ ಮತ್ತೆ ಮೈಕೊಡವಿಕೊಂಡು ನಿಂತಿದೆ. ಹಲವಾರು ವರ್ಷಗಳಿಂದ ಪ್ರವಾಸೋದ್ಯಮ ಬಹಳ ಒಂದು ಕೃಷಿಗೆ ಪರ್ಯಾಯವಾಗಿ ಕಂಡುಕೊಂಡಿರುವಂಥ ಒಂದು ಜೀವನಾಧಾರ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂಥ ಪ್ರವಾಸೋದ್ಯಮದಿಂದ ಸಾವಿರಾರು ಯುವಕರು ಇಂದೀಗ ಉದ್ಯೋಗ ಕಂಡುಕೊಂಡಿದ್ದಾರೆ. ಕೊಡಗಿನಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ನಮಗೇನು ಇಲ್ಲಿ ಭೂಪ್ರಳಯ ಆಗಿತ್ತು, ಇದರಿಂದ ನಾವು 100 ಎಕರೆಗಳನ್ನು ಕಳೆದುಕೊಂಡಿದ್ದೆವು. ರಾಜಾ ಸೀಟ್, ಅಬ್ಬಿ ಫಾಲ್ಸ್, ಮಾಂದಲಪಟ್ಟಿ, ತಲಕಾವೇರಿ, ಭಾಗಮಂಡಲ, ಎಗ್ಗುತಪ್ಪ ದೇವಸ್ಥಾನ, ಮಲ್ಲಳ್ಳಿ ಜಲಪಾತ, ಇರ್ಪು ಜಲಪಾತ ಹೀಗೆ 10 ಪ್ರವಾಸಿ ತಾಣಗಳಿಗೆ ನಿತ್ಯ ಸಾವಿರಾರು ಮಂದಿ ಬರ್ತಿದ್ದಾರೆ. ಅದರಲ್ಲೂ ಆಗಾಗ ಕಾಣಿಸುವ ಮಂಜು ಪ್ರವಾಸಿಗರ ಸಂಭ್ರಮ ಹೆಚ್ಚಿಸುತ್ತಿದೆ. ಜೂನ್ ಮೊದಲ ವಾರದಲ್ಲೇ ಮಳೆ ಅಬ್ಬರದಿಂದಾಗಿ ಜಲಪಾತಗಳು ಧುಮ್ಮಿಕ್ಕಲು ಆರಂಭಿಸುತ್ತಿವೆ. ಫಾಲ್ಸ್ ನೋಡಲು ಬರುವ ಪ್ರವಾಸಿಗರಿಗೆ ರೋಚಕ ಅನುಭವ ಸಿಗ್ತಿದೆ. ನಾವು ಕೊಡಗನ್ನ ದಕ್ಷಿಣದ ಕಾಶ್ಮೀರ ಅಂತೇಳಿ ಬಹಳಷ್ಟು ಸಲ ಬಣ್ಣಿಸ್ತೇವೆ. ಎಲ್ಲೋ ಒಂದು ರೀತಿ ಪ್ರಕೃತಿಯನ್ನು ಉಳಿಸಬೇಕು, ಮುಂದಿನ ಪೀಳಿಗೆಗೆ ಅದನ್ನು ರಕ್ಷಣೆ ಮಾಡಬೇಕು, ನೆಲ ಜಲ ಇದೆಲ್ಲವನ್ನು ರಕ್ಷಣೆಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಅದರಲ್ಲೂ ವಿದ್ಯಾವಂತರು ಒಂಥರ ಅವಿವೇಕಗಳಾಗಿ ವರ್ತಿಸೋದು ಮತ್ತು ಎಲ್ಲೆಂದರಲ್ಲಿ ಕಸವನ್ನು ಹಾಕೋದು. ಕೊಡಗಿಗೆ ಬರುವಂಥ ಪ್ರವಾಸಿಗರು ತಾವೇನು ಪ್ರವಾಸಿಗರಾಗಿ ಬರ್ತಾ ಇದ್ದೀರಾ, ನೀವು ಪ್ರವಾಸಗೋಸ್ಕರನೇ ಬನ್ನಿ. ಪ್ರವಾಸೋದ್ಯಮಕ್ಕೆ ಮಡಿಕೇರಿ ಹೇಳಿ ಮಾಡಿಸಿದ ತಾಣ. ಆದರೆ ಪ್ರವಾಸಿಗರಿಗೆ ಸೂಕ್ತ ಸೌಲಭ್ಯಗಳೇ ಸಿಗ್ತಿಲ್ಲ. ಪ್ರವಾಸಿ ಮಿತ್ರರ ಕೊರತೆ, ಅಭಿವೃದ್ಧಿ ಕಾಣದ ರಸ್ತೆಗಳು, ಪ್ರವಾಸಿ ತಾಣಗಳಿಗೆ ಬರುವ ಟೂರಿಸ್ಟ್ಗಳನ್ನ ಸುಲಿಗೆ ಮಾಡುವವರ ಸಂಖ್ಯೆಯೂ ಹೆಚ್ಚುತ್ತಿದೆ. ಈ ಸಮಸ್ಯೆಗಳನ್ನ ನೀಗಿಸಿದ್ರೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಹೆಚ್ಚುವುದರ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಆದಾಯ ಬರುತ್ತೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.